ಬಬಲೇಶ್ವರ ಮತ್ತು ತಿಕೋಟ ಎರಡೂ ಕೂಡ ಇಲ್ಲಿ ಮಿನಿ ವಿಧಾನಸೌಧವನ್ನು ಕಟ್ಟಿ ತಾಲೂಕಾ ಕೇಂದ್ರಗಳನ್ನು ಮಾಡಿ ಅಭಿವೃದ್ಧಿಪಡಿಸಿದ್ದೀವಿ. ಆ ಜೊತೆಗೆ ಸಬ್ ರಿಜಿಸ್ಟರ್ ಕೆಲಸಕ್ಕೆಲ್ಲರೂ ಕೂಡ ತಿಕೋಟ ಮತ್ತು ಬಬಲೇಶ್ವರರು ಬಿಜಾಪುರ ಮತ್ತು 2 ತಾಲೂಕುಗಳಿಗೆ ಎಲ್ಲ ತಾಲೂಕಾ ಇದರಲ್ಲಿ ಸಬ್ ರಿಜಿಸ್ಟರ್ ಕಚೇರಿಗಳನ್ನ ತೆಗಿಬೇಕು. ಅದರಿಂದ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಅಲ್ಲೇ ಸ್ಥಳೀಯವಾಗಿದ್ದರೂ ಸಹ ತಮ್ಮ ಪಾಣಿಗಳನ್ನ ಇದನ್ನು ಮಾರಾಟ ಖರೀದಿ ಎಲ್ಲರೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇದಕ್ಕೆ ಬಿಜಾಪುರಕ್ಕೆ ಹೋಗಿ ಭಾಳ ಕಾಯಬೇಕಾಗಿತ್ತು, ನಿಲ್ಲಬೇಕಾಗಿತ್ತು, ಖರ್ಚು ಮಾಡೋಕ್ಕಿತ್ತು, ಅಲ್ಲಿ ಭಾಳ ಒತ್ತಡ ಇತ್ತು. ಈಗೆಲ್ಲ ಇದರಿಂದ ಅದರ ಅನುಕೂಲ ಆಗಿದೆ. ಮತ್ತು TCಗೂ ಕೂಡ ಬಿಜಾಪುರಕ್ಕೆ ಹೋಗಬೇಕಾಗಿತ್ತು, TC ರಿಪೇರಿ ಸಲುವಾಗಿ. ಅದನ್ನು ಕೂಡ ಇಲ್ಲೇ ಇವತ್ತು TC ರಿಪೇರಿ ಕೇಂದ್ರಗಳನ್ನು ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಈಗಾಗಲೇ ನೀರಾವರಿ ಮಾಡಿದ್ದೀವಿ. ನೀರಾವರಿ ಜೊತೆಗೆ ವಿದ್ಯುತ್ ಸಪ್ಲೈ ಕೂಡ ಇರಬೇಕು. ಯಾಕಂದ್ರೆ ನೀರಿದ್ದಾಗ ಕರೆಂಟ್ ಇರೋಂಗಿಲ್ಲ, ಕರೆಂಟ್ ಇದ್ದಾಗ ನೀರು ಇರೋಂಗಿಲ್ಲ ಅಂತೇಳಿ ಗಾದೆ ಮಾತಿತ್ತು ನಮ್ಮಲ್ಲಿ. ಹೀಗಾಗಿ ಅದು ಎರಡೂ ಕೂಡ ಈ ಜಿಲ್ಲೆಯಲ್ಲಿ ಸಮಗ್ರವಾಗಿ ನಮ್ಮ ಮತಕ್ಷೇತ್ರದಲ್ಲಿ ನೀರು ಮತ್ತು ಈ ವಿದ್ಯುತ್ ಶಕ್ತಿಗೆ ವಿಶೇಷ ಒತ್ತನ್ನು ಕೊಟ್ಟು ರೈತರಿಗೆ ಅನುಕೂಲ ಆಗುವ ರೀತಿಯ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಇವತ್ತು ಸಹ ಹಿಂದೆ 2013ರಿಂದ 2018 ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಆಗಿತ್ತು. ಈಗಲೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಹ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಅಪಸ್ವರ ಮಾಡ್ತಿಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ ನೋಡಿ. ಗ್ಯಾರಂಟಿ ಯೋಜನೆಗಳಿಂದ ಅದು ನಮ್ಮ ಕಮಿಟ್ಮೆಂಟ್ ಬದ್ಧತೆ. ಆ ಗ್ಯಾರಂಟಿ ಯೋಜನೆಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವ ಕಾಲಕ್ಕೂ ನಿಲ್ಲೋಗೋದಿಲ್ಲ. ಎಲ್ಲಿವರೆಗೆ ನಮ್ಮ ಸರ್ಕಾರ ಇರ್ತದೆ ಅಲ್ಲಿ ತನಕ ಗ್ಯಾರಂಟಿಗಳು ಮುಂದುವರಿತದೆ. ಇದಾಗಿನೂ ಕೂಡ ಅಭಿವೃದ್ಧಿಗೂ ಕೂಡ ಏನು ಹಣ ಸೇಕರಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ತಜ್ಞರು ಅಂತಿದ್ರು ಸರ್. 15 ಬಜೆಟ್ಗಳನ್ನು ಮಾಡಿದ್ದಾರೆ, ಮಂಡನೆ ಮಾಡಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಯಾರಿಗೂ ಸಂಶಯ ಬೇಕಾಗಿಲ್ಲ. ಅಭಿವೃದ್ಧಿಗೂ ಕೂಡ ಇವತ್ತು ಹಣ ಒದಗಿಸ್ತೀವಿ. ಉದಾಹರಣೆ ಇವತ್ತು ನೋಡಿದ್ದೀರಲ್ಲ, TC ಸೆಂಟರ್ ಎಲ್ಲ ಅಭಿವೃದ್ಧಿ ಮತ್ತೆ ಆಗ್ತಾ ಇಲ್ವಾ, ಇಲ್ಲಿ ಮಾಡ್ತಾ ಇದ್ದೀವಿ. ಹೀಗಾಗಿ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದಾರೆ ಅಂತೇಳಿ. ಅದು ಒತ್ತಡ ಭಾಳ ಇದೆ. ಯಾಕಂದ್ರೆ ನಮ್ಮಲ್ಲಿ BPL ಸುಮಾರು 82% ಅದು ನಮ್ಮ ರಾಜ್ಯದಲ್ಲಿ. ಎಲ್ಲರಿಗೂ BPL ಇದೆ. ನಿಜವಾದಂಥ BPL ಯಾರಿದ್ದಾರೆ ಅವರಿಗೆ ಸಿಗಬೇಕು. ಅನವಶ್ಯಕವಾಗಿ ಯಾರು ಈಗ ನನ್ನಂಥವ್ರು MB ಪಾಟೀಲ್ BPL ತೊಗೊಂಡಿದ್ರೆ ಅಂಥವ್ರಿಗೆ ಯಾಕೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಭಾಳಷ್ಟು ದಿವಸ ಇದೆ. ಅದಕ್ಕೆ ಸಮಗ್ರವಾಗಿ ಇವತ್ತು ದಿವಸ ಏನು ಸಮೀಕ್ಷೆ ಆಗಬೇಕಾಗ್ತದೆ. ಆ ನಿರ್ಣಯನ ಸರ್ಕಾರ ಸೂಕ್ತ ಸಂದರ್ಭದಲ್ಲಿ ತೆಗೆದುಕೊಳ್ತದೆ. ನನಗೆ ಗೊತ್ತಿಲ್ಲಪ್ಪ, ಹೈಕಮಾಂಡ್ ಹೇಳ್ಬೇಕು. ನಾನು ಹೈಕಮಾಂಡ್ ಅಲ್ಲ, ನನಗೆ ಗೊತ್ತಿಲ್ಲಪ್ಪ. ಆಲ್ಮಟ್ಟಿ ಬಾಗಿನ ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಬಹುಶಃ 21ನೇ ತಾರೀಕಿಗೆ ಟೆಂಟೇಟಿವ್ ಆಗಿ ಈಗ ಮಾತನಾಡಿದರೆ ಅದನ್ನು ನಾನೆಲ್ಲರಿಗೂ ಮಾತಾಡಿ 21ನೇ ತಾರೀಕಿಗೆ ಬಾಗಿನ